ಎಲ್ಲರಿಗೂ ನಮಸ್ಕಾರಗಳು. ಹೇಗಿದ್ದೀರಾ? ನಮ್ಮ ರಾಘಪ್ಪ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾವು ಇವತ್ತು ಹೀರೆಕಾಯಿ ಚಟ್ನಿ ಹಾಗೂ ಹೀರೆಕಾಯಿ ಸಿಪ್ಪೆಯಿಂದ ಹೇಗೆ ಗೊಜ್ಜನ್ನು ಮಾಡೋದು ಅಂತ ನೋಡೋಣ. ಇದು ತುಂಬಾ ಸುಲಭ ಮಾಡೋದು, ಹಾಗೆ ತುಂಬಾ ರುಚಿಕರ ಆಗಿರುತ್ತೆ. ಒಂದೇ ತರಕಾರಿಯಲ್ಲಿ ಎರಡು ಬಗೆಯ ಅಡುಗೆಯನ್ನು ಮಾಡ್ತೀರಾ ಅಂದರೆ ನಂಬ್ತೀರಾ? ಇವತ್ತು ಬಂದು ನೋಡೋಣ ಹೇಗೆ ಮಾಡೋದು ಅಂತ. ಇದಕ್ಕೆ ನಮಗೆ ಒಂದು 2 ಹೀರೆಕಾಯಿ ಬೇಕಾಗುತ್ತೆ. ಈ 2 ಹೀರೆಕಾಯಿ ಸಿಪ್ಪೆಯನ್ನು ನಾವು ಚೆನ್ನಾಗಿ ತೆಗಿಬೇಕು. ಯಾಕಂದರೆ ಈ ಸಿಪ್ಪೆನ ನೀವು ಬಿಸಾಕಕ್ಕೆ ಹೋಗಬೇಡಿ, ಯಾಕಂದರೆ ಅದನ್ನು ನಾವು ಇನ್ನೊಂದು ರೆಸಿಪಿಯನ್ನು ಮಾಡೋಕ್ಕೆ ಯೂಸ್ ಮಾಡ್ಕೋತೀವಿ. ಅದೇನು ಗೊತ್ತಾ? ನಿಮಗೆ ಕಾಣಿಸ್ತಿರೋ ಸಿಪ್ಪೆಯಿಂದ ಅದರಿಂದ ನಾವು ಗೊಜ್ಜನ್ನ ಮಾಡ್ಬೋದು. ಹಾಗೆ ಹೀರೆಕಾಯಿನ ಉಪಯೋಗಿಸ್ಬಿಟ್ಟು ಹೀರೆಕಾಯಿ ಚಟ್ನಿಯನ್ನು ಮಾಡ್ಬೋದು. ನಮ್ಮೂರಲ್ಲಂತೂ ಹೀರೆಕಾಯಿ ಚಟ್ನಿಯನ್ನು ನಾವು ಜಾಸ್ತಿ ಮಾಡಿ ತಿಂತೀವಿ. ಇದು ಉಡುಪಿ ದಕ್ಷಿಣ ಕನ್ನಡ ಸೈಡಲ್ಲಿ ಒಂದು ಫೇಮಸ್ ಡಿಶ್ ಅಂತಲೇ ಹೇಳ್ಬೋದು. ಹೀರೆಕಾಯಿ ಚಟ್ನಿ ಅಂದರೆ ಹೀರೆಕಾಯಿಯಿಂದ ನಮಗಾಗೋ ಉಪಯೋಗಗಳು ಏನು ಗೊತ್ತಾ? ಈ ಹೀರೆಕಾಯಿ ಡಯೆಟ್ರಿ ಫೈಬರಲ್ಲಿ ತುಂಬಾ ರಿಚ್ ಆಗಿರುತ್ತೆ, ಹಾಗೆ ವಿಟಮಿನ್ ಸಿ ಇಂದ ಕೂಡಿರುತ್ತೆ. ಇದರಲ್ಲಿ ತುಂಬಾ ಕಮ್ಮಿ ಕ್ಯಾಲೋರೀಸ್ ಇರುತ್ತೆ ಮತ್ತು ಒಂದು ಒಳ್ಳೆಯ ಆರೋಗ್ಯಕರವಾದ ತರಕಾರಿ. ನಾನು ಮೊದಲೇ ಹೇಳ್ದಂಗೆ ಈ ಸಿಪ್ಪೆಗಳನ್ನು ನಾವು ಒಂದು ಕಂಟೈನರಲ್ಲಿ ಇಟ್ಕೊಳ್ಳೋಣ, ಯಾಕಂದರೆ ಇದು ಮುಂದೆ ನಮಗೆ ಯೂಸ್ ಆಗುತ್ತೆ. ಹೀರೆಕಾಯಿನ ನೀವು ಈ ಥರ ಸೈಜಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಿಮಗೆ 2 ಹೀರೆಕಾಯಿನ ನೀವು ತೊಗೊಳ್ಬೋದು. ಹೀರೆಕಾಯಿಯಿಂದ ನಾವು ಬಜ್ಜಿ ಮಾಡ್ಕೊಂಡು ತಿಂದಿರ್ತೀವಿ, ಬೇರೆ ಬೇರೆ ಡಿಶಸ್ ಎಲ್ಲ ಮಾಡ್ಕೊಂಡು ತಿಂದಿರ್ತೀವಿ. ಬಟ್ ದಕ್ಷಿಣ ಕನ್ನಡ ಈ ಒಂದು ಫೇಮಸ್ ಡಿಶನ್ನು ನೀವು ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡಿ ಎಷ್ಟು ರುಚಿಯಾಗಿದೆ ಅಂತ ನೀವೇ ಹೇಳ್ತೀರಾ. ನಾವೀಗ 2 ಹೀರೆಕಾಯಿಯನ್ನು ತೊಗೊಂಡು ನೀಟಾಗಿ ತೊಳೆದು ಅದರ ಸಿಪ್ಪೆನ ಬಿಚ್ಚಿಬಿಟ್ಟು ಸಿಪ್ಪೆನ ಒಂದು ಸೈಡಲ್ಲಿ ಇಟ್ಕೊಂಡು ಹೀರೆಕಾಯಿನ ನಾವು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀವಿ. ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಕಟ್ ಮಾಡಿದ್ಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿ ಇಷ್ಟು 2 ಹೀರೆಕಾಯಿನ ನಮಗೆ ಇಷ್ಟು ಪೀಸಸ್ ಆಗಿದೆ. ಇವಾಗ ನಾವು ಒಂದು ಗೋಲಿ ಆಕಾರದ ಹುಣಸೆ ಹಣ್ಣು, ಹಾಗೆಯೇ 3 ಕಪ್ ಅಕ್ಕಿಗೆ 1/4 ಕಪ್ ಕಡಲೆಬೇಳೆ ಹಾಗೆ 1/4 ಕಪ್ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಮೆಂತೆ, ಆಮೇಲೆ 2 ಸ್ಪೂನ್ ಜೀರಿಗೆ, 3 ಸ್ಪೂನ್ ಕೊತ್ತಂಬರಿ ಹಾಕ್ಕೊಳ್ಬೇಕು. ನೀವು ದೋಸೆ ಅಕ್ಕಿಯನ್ನು ಯೂಸ್ ಮಾಡ್ಬೋದು. ಅದನ್ನು ನಾವು ಆಲ್ಮೋಸ್ಟ್ 6 ಅವರ್ಸ್ ನೆನೆಸಿಡಬೇಕು. ಇವಾಗ ನಾವು 6 ಅವರ್ಸ್ ನೆನೆಸಿದ ಮೇಲೆ ನಾವು ಇವಾಗ ಒಂದು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಕಾಯಿ ತುರಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಈ ನೆನೆಸಿರೋ ನೀರನ್ನು ಹಾಗೆಯೇ ಈ ಅಕ್ಕಿ ಕಡಲೆಬೇಳೆ ಅದನ್ನೆಲ್ಲ ನೀವು ನೆನೆಸಿರ್ತಿಲ್ಲ 6 ಅವರ್ಸು, ಅದನ್ನು ಒಂದು ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ಕಲ್ಲುಪ್ಪನ್ನ ಬೆರೆಸ್ಕೊಂಡು ತುಂಬಾ ನುಣ್ಣಗೆ ರುಬ್ಕೊಳ್ಬೇಕು. ಜೊತೆಗೇ ನೀವು ಇಂಗನ್ನು ಕೂಡ ಆಪ್ಷನಲ್ ಆಗಿ ಸೇರಿಸ್ಕೊಳ್ಬೋದು. ಚೆನ್ನಾಗಿ ಮಿಕ್ಸಿ ಮಾಡಿದ್ಮೇಲೆ ನಿಮಗೆ ಈ ರೀತಿ ನುಣ್ಣಗೆ ಒಂದು ಪೇಸ್ಟ್ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ನಿಮಗೆ ಒಂದು ಹಿಟ್ಟು ರೆಡಿ ಆಗುತ್ತೆ. ಇದನ್ನೇ ನೀವು ಆಮೇಲೆ ದೋಸೆ ಮಾಡೋಕ್ಕೆ ಉಪಯೋಗಿಸ್ಕೊಳ್ಬೇಕು. ಇವಾಗ ನಾವು ಹೀರೆಕಾಯಿ ಸಿಪ್ಪೆಯಿಂದ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬಾ ಸುಲಭ. ಹಾಗೆ ಹೀರೆಕಾಯಿ ಚಟ್ನಿಗೆ ಈ ಒಂದು ಚಟ್ನಿಯನ್ನು ಹಾಕ್ಕೊಂಡು ತಿನ್ಬೋದು. ನಾವೀಗ ಈ ಹೀರೆಕಾಯಿ ಸಿಪ್ಪೆಯನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ತೊಳ್ಕೊಂಡ್ಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಇಲ್ಲಿ ತೊಳೆದಿರುವಂತಹ ಹೀರೆಕಾಯಿ ಸಿಪ್ಪೆಯನ್ನು ಹಾಕ್ಕೊಳ್ಳೋಣ. ಹಾಗೆಯೇ 2 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. 1 ಚಿಕ್ಕ ಸ್ಪೂನ್ ಆಗೋಷ್ಟು ಜೀರಿಗೆ, ಹಾಗೆ 2 ಚಿಕ್ಕ ಸ್ಪೂನಲ್ಲಿ ಒಂದು ಸ್ವಲ್ಪ ಧನಿಯಾವನ್ನು ತಗೊಳ್ಳೋಣ. ಹಾಗೆಯೇ ಸ್ವಲ್ಪ ಕಡಲೆಬೇಳೆಯನ್ನು ಕೂಡ ಹಾಕ್ಕೊಳ್ಬೇಕು. ನೀವು ಇದನ್ನು ಸ್ವಲ್ಪ ಹೊತ್ತು ಬೇಯಿಸಿದ ಮೇಲೆ ಸ್ವಲ್ಪ ನೀರು ಹಾಗೆಯೇ ನೆನೆಸಿಟ್ಟ ಈ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀವು ಕಲ್ಲುಪ್ಪನ್ನು ಬೆರೆಸ್ಕೊಳ್ಬೋದು. ಇದೆಲ್ಲ ಆದಮೇಲೆ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಬೆರೆಸ್ಕೊಂಡು ನೀಟಾಗಿ ಒಂದು 10 ಮಿನಿಟ್ಸ್ ನೀವು ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಗ್ಲಾಸಲ್ಲಿ ನೀವು ಅದನ್ನು ಹಾಕ್ಕೊಂಡು ಫ್ರೈ ಮಾಡಿದ್ಮೇಲೆ ಈ ರೀತಿ ಪೇಸ್ಟ್ ರೆಡಿ ಆಗುತ್ತಲ್ಲ. ಇದನ್ನು ನೀವು ಒಂದು ಮಿಕ್ಸಿಯಲ್ಲಿ ಹಾಕ್ಕೊಂಡು ಆಪ್ಷನಲ್ ಆಗಿ ಸ್ವಲ್ಪ ಇಂಗನ್ನು ಬೆರೆಸ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಬೇಕು. ಈ ರೀತಿ ಒಂದು 10-15 ನಿಮಿಷ ಬೇಯಿಸಿದ ಮೇಲೆ ಈ ಒಂದು
ಹೀರೆಕಾಯಿ ಸಿಪ್ಪೆಯನ್ನು ಮಿಕ್ಸಿಯಲ್ಲಿ ತುಂಬಾ ನುಣ್ಣಗೆ ರುಬ್ಕೊಳ್ಬೇಕು. ಸೊ ರುಬ್ಬಿದ ಮೇಲೆ ನೀವು ಬೇಕಿದ್ದರೆ ಒಂದು ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ಸ್ವಲ್ಪ ನೀರನ್ನು ಕೂಡ ಬೆರೆಸ್ಕೊಂಡು ಮತ್ತೆ ರುಬ್ಬೋದು. ಚೆನ್ನಾಗಿ ನುಣ್ಣಗೆ ರುಬ್ಬಿದ ಮೇಲೆ ನಿಮಗೆ ಈ ರೀತಿ ಒಂದು ಹೀರೆಕಾಯಿ ಸಿಪ್ಪೆಯ ಗೊಜ್ಜು ರೆಡಿಯಾಗುತ್ತೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇವಾಗ ತಿಂದರೆ ಎಷ್ಟು ಚೆನ್ನಾಗಿರ್ಬೋದು ನೀವೇ ಯೋಚಿಸಿ. ಸೊ ಇದನ್ನು ನಾನೊಂದು ಕಂಟೈನರಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಸೊ ಇದು ಎಷ್ಟು ಈಸಿ ಅಲ್ಲ. ಇನ್ನೊಂದು ಒಗ್ಗರಣೆ ಮಾಡಿಬಿಟ್ರೆ ತುಂಬಾ ರುಚಿಯಾಗಿರುತ್ತೆ ತಿನ್ನೋಕ್ಕೆ ಮಾತ್ರ. ಸೊ ಇವಾಗ ನೋಡಿ ಈ ರೀತಿ ಆಗಿದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಸೊ ಇವಾಗ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ಮಿಕ್ಸಿಗೆ ನೀರನ್ನು ಹಾಕ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಈಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಆಗಿದೆ. ಇವಾಗ ಬಂದುಬಿಟ್ಟು ಒಗ್ಗರಣೆ ಮಾಡೋಣ. ಸೊ ಒಗ್ಗರಣೆಗೆ ಒಂದು ಪುಟ್ಟ ಬಾಣಲೆಯಲ್ಲಿ ಒಂದು ಸ್ವಲ್ಪ ತೆಂಗಿನೆಣ್ಣೆ, ಸೊ ಎಣ್ಣೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ನಾವು ಇವಾಗ ಸಾಸಿವೆಯನ್ನು ಹಾಕ್ಕೊಳ್ಳೋಣ. ಹಾಗೆಯೇ ನೀವು ಉದ್ದಿನ ಬೇಳೆಯನ್ನು ಕೂಡ ಹಾಕ್ಕೊಳ್ಬೋದು. ಜೊತೆಗೆ ನಾನಿಲ್ಲಿ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕ್ಕೊಂಡು ಸ್ವಲ್ಪ 1-2 ನಿಮಿಷ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಒಗ್ಗರಣೆ ಮಾಡಿದ ಮೇಲೆ ನಾವು ಈ ಚಟ್ನಿ ರೆಡಿ ಆಗಿತ್ತಲ್ಲ, ಅದಕ್ಕೆ ಒಗ್ಗರಣೆಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಟ್ನಿ ರೆಡಿ. ಸೊ ಇವಾಗ ದೋಸೆ ಹಿಟ್ಟು ಮಾಡಿದ್ವಲ್ಲ, ಸೊ ಅದಕ್ಕೆ ಈ ಹೀರೆಕಾಯಿ ಪೀಸಾಗಿ ಕಟ್ ಮಾಡಿದ್ವಲ್ಲ ಅದನ್ನು ನಾವು ಈ ದೋಸೆ ಹಿಟ್ಟಿಗೆ ಹಾಕ್ಕೊಳ್ಳೋಣ. ಸೊ ಅಷ್ಟು 2 ಹೀರೆಕಾಯಿ ಎಷ್ಟು ಪೀಸಸ್ ಆಗಿತ್ತೋ ಅಷ್ಟು ಪೀಸಸನ್ನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಕಟ್ ಮಾಡಿಕೊಂಡು ನಾವು ನುಣ್ಣಗೆ ರುಬ್ಬಿರುವಂತಹ ಆ ಒಂದು ಹಿಟ್ಟಿಗೆ ಹಾಕ್ಕೊಳ್ಳೋಣ. ಸೊ ಇವಾಗ ಒಂದು ದೋಸೆ ಪ್ಯಾನ್ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕು. ಅದಾದಮೇಲೆ ನಾವು ಹಿಟ್ಟಲ್ಲಿ ಹೀರೆಕಾಯಿಯನ್ನು ಹಾಕಿದ್ವಲ್ಲ ಅದನ್ನು ನೀಟಾಗಿ ಸ್ಲೈಸಸ್ ಆಗಿ ಈ ರೀತಿ ನಾವು ಪ್ಯಾನ್ ಮೇಲೆ ಹಾಕ್ಕೊಳ್ತಾ ಹೋಗಬೇಕು. ಒಂದೊಂದು ಹೋಳು ಅಂದರೆ ಒಂದೊಂದು ಪೀಸನ್ನು ಕೂಡ ಸಪ್ರೇಟಾಗಿ ನೀಟಾಗಿ ನಾವು ಈ ರೀತಿ ಹಾಕ್ತಾ ಹೋಗಬೇಕು. ಸೊ ಆಲ್ಮೋಸ್ಟು ನೋಡ್ತಾ ಇದ್ದೀರಾ, ಹೀರೆಕಾಯಿ ಚಟ್ಟಿಯಲ್ಲಿ ಈ ರೀತಿ ಹೀರೆಕಾಯಿ ಸ್ಲೈಸಸ್ಸನ್ನು ಈ ರೀತಿ ನಾವು ಒಟ್ಟೊಟ್ಟಿಗೆ ಹಾಕ್ತಾ ಹೋಗಬೇಕು. ಸೊ ನೀವು ಈ ಥರ ಹಾಕಿದ್ಮೇಲೆ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ಸಿಗೆ ಸ್ವಲ್ಪ ನೀವು ಹಿಟ್ಟನ್ನು ಹಾಕ್ಕೊಂಡು ಕವರಪ್ ಮಾಡ್ಕೊಳ್ಬೋದು. ಇದು ತುಂಬಾ ಈಸಿ. ನಿಮ್ಮ ಕೈಯಿಂದ ಒಂದೊಂದು ಸ್ಲೈಸನ್ನು ಹಾಕ್ಕೊಳ್ತಾ ಹೋಗಬೇಕು ಅಷ್ಟೇ. ಅದಾದಮೇಲೆ ಹಿಟ್ಟನ್ನು ನೀವು ನೀಟಾಗಿ ಅದರ ಮೇಲೆ ಹಾಕ್ಕೊಳ್ಬೇಕು. ಸೊ ಅದಾದಮೇಲೆ ಒಂದು ಪ್ಯಾನ್ ಇದು ಹಾಕ್ಕೊಂಡು ಒಂದು ಲಿಡ್ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದ್ಮೇಲೆ ನಿಮಗೆ ನೋಡಿ ಈ ರೀತಿ ಒಂದು ದೋಸೆ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿದೆ, ಸಾಫ್ಟಾಗಿ ಕೂಡ ಇದೆ. ಇದಕ್ಕೆ ನಾವು ಇವಾಗ ಹೀರೆಕಾಯಿ ಚಟ್ನಿ ಮಾಡಿದ್ವಲ್ಲ, ಆ ಹೀರೆಕಾಯಿ ಸಿಪ್ಪೆಯ ಚಟ್ನಿಗೆ ಈ ಹೀರೆಕಾಯಿ ಚಟ್ನಿಯನ್ನು ಹಾಕ್ಕೊಂಡು ತಿನ್ನೋಣ. ಅದ್ರ ಜೊತೆಗೆ ಒಂದು ಸೈಡಲ್ಲಿ ಮಾವಿನಕಾಯಿ ಮಿಡಿ ಇದ್ದರೆ ಅಥವಾ ಮಾವಿನಕಾಯಿ ಉಪ್ಪಿನಕಾಯಿ ತುಂಬಾ ರುಚಿಯಾಗಿರುತ್ತೆ. ಈ ಹೀರೆಕಾಯಿ ಗೊಜ್ಜನ್ನು ಮತ್ತು ಹೀರೆಕಾಯಿ ಚಟ್ನಿಯನ್ನು ಮನೇಲಿ ಹೇಗೆ ಸುಲಭವಾಗಿ ಮಾಡೋದು ಅಂತ ನೋಡಿರ್ತೀರ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.